ಶಾಂತಿ ಏಯ್ ನಿಂತ್ಕೊಳ್ಳೆ. ಏಯ್ ಅರ್ಚನಾ, ದಯವಿಟ್ಟು ಶಾಂತಿ ಮನಸ್ಸನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ಏಯ್ ಮುಚ್ಚೋ ಬಾಯಿ. ಬಂದ್ಬಿಟ್ಟ ಇಲ್ಲಿ. ಅಣ್ಣ ಅಂತೆ ಇವಳಿಗೆ ಅಣ್ಣ. ನಮ್ಮ ಅಣ್ಣನ ಕಾಲ್ ಧೂಳ್ಗೂ ಸಮ ಇಲ್ಲ ಇವ್ರುಗಳು. ಬಾಮ್ಮ ಬನ್ನಿ 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 ಬಾಪ್ಪ ಬನ್ನಿ. ಬನ್ನಿ ಕೂತ್ಕೋ ಕೂತ್ಕೋ ಬಾ. ಬಾ ಸುಕ್ಕು. ಏನಂದ್ರಮ್ಮ ಡಾಕ್ಟ್ರು? ಏನಿಲ್ಲಮ್ಮ, ಚೆನ್ನಾಗಿದ್ದಾರೆ. ಆದ್ರೆ ಊಟ ತಿಂಡಿ ಮಾಡ್ದೆ ಹೀಗಾಗಿದ್ದಾರೆ. ಓಹೋ, ಊಟ ತಿಂಡಿ ಇಲ್ದೆ ಹೀಗಾಗಿದನಾ? ಏನಪ್ಪ ಅಳಿಯ ಈಗ ನಿನ್ ಚಿಂತೆ? ಏನಿಲ್ಲಮ್ಮ, ವಿಕಾಸ್ ಆಶ್ರಮದಲ್ಲಿದ್ದಾಗ ಅಲ್ಲಿ ಡಾಕ್ಟರ್ ಕೊಟ್ಟರು ಮಾತ್ರೆಗಳು, ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಹಿಂಗಾಗಿರೋದಮ್ಮ. ಅದು ಅಲ್ದೆ ತಲೆಗೆ ಬೇರೆ ಪೆಟ್ಟಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಹಳೇದೆಲ್ಲ ಮರ್ತೋದಂಗಾಗಿತ್ತಂತೆ. ಹಾಗಾಗಿ ಹೀಗಾಗಿದ್ದಾನೆ. ಅಯ್ಯೋ ದೇವ್ರೇ, ಅಲ್ಲಪ್ಪ ಕೊಟ್ಟಿರೋ ಔಷಧಿಗಳನ್ನ ಸರಿಯಾಗಿ ತಗೋಬೇಕಲ್ವಾ? ನನ್ನಿಂದ ದೂರ ಆದ್ರಲ್ಲಮ್ಮ, ನೆಮ್ಮದಿ ಕೂಡ ಹೋಯ್ತಲ್ಲಮ್ಮ. ನಮ್ ಸಂಸಾರ ಹೀಗಾಗೋಯ್ತು, ನಮ್ ಜೀವನ ಹೀಗಾಯ್ತಲ್ಲ ಅಂತ ಕೊರಗಿದ್ದಾರೆ ಅಷ್ಟೆ. ಅಯ್ಯೋ ಹುಚ್ಚುಡ್ಗಪ್ಪ ನೀನು. ಅಲ್ಲ ನಮ್ಮನೆ ನಿನಗ್ ಗೊತ್ತಿರ್ಲಿಲ್ವಾ? ಬಂದು ನಮ್ಗೆಲ್ಲ ವಿಷಯ ಹೇಳೋತ್ತಾನೆ. ಅದನ್ ಬಿಟ್ಟು ಈ ತರ ಎಲ್ಲ ಮಾಡ್ತಾರೇನಪ್ಪ? ಮಾಡ್ತಿದಾರಮ್ಮ. ಜೈನ ಧರ್ಮದಲ್ಲಿ ಒಂದು ಸಲ್ಲೇಖನ ವ್ರತ ಅಂತ ಇದೆ. ಯಾರಿಗೆ ಜೀವನ ಬೇಡ ಅಂತ ಅನ್ನಿಸ್ಬಿಡುತ್ತೋ ಅವರು ನಿಧಾನವಾಗಿ ಊಟ ಬಿಡ್ತಾರೆ, ಆನಂತರ ನೀರು ಕುಡಿಯೋದ್ ಬಿಡ್ತಾರೆ, ನಂತರ ಗಾಳಿ ತಗೊಳ್ಳೋದನ್ನು ಬಿಟ್ಟು ಉಸಿರನ್ನ ನಿಲ್ಸ್ಕೊಂಡ್ಬಿಡ್ತಾರಮ್ಮ. ಓ, ವಿಕಾಸ್ಗೆ ಬೇಜಾರ? ಸುಕೃತ ಸಿಗ್ಲಿಲ್ಲ ಅನ್ನೋ ಬೇಜಾರ? ಅಲ್ಲ ವಿಕಾಸ್ ಅವ್ರೆ, ಸುಕೃತನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನೀವ್ ಯಾಕೆ ಆಶ್ರಮದಲ್ಲಿದ್ರಿ? ನೀವ್ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗೆ ಜೀವನ ಸಾಕು ಅನ್ಸಿದ್ದು ಮಾತ್ರ ನಿಜ. ನಾನು ಸುಕೃತನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೂ ಗೊತ್ತು, ಅವಳಿಗೂ ಗೊತ್ತು. ಅದ್ಯಾವ ಕೆಟ್ಟಗಳಿಗೇನೋ ಅದ್ಯಾರ ಮಾತೋ ಕೇಳಿ ನನ್ನನ್ನ ಆಚೆ ಓಡಿಸಿದ್ಲು. ನಾನು ಅವಳನ್ನ ತುಂಬಾ ಸಲ ಮಾತಾಡಿಸ್ಬೇಕು ಅಂತ ಫೋನ್ ಮಾಡಿದೆ, ಮೆಸೇಜ್ ಕೂಡ ಮಾಡಿದೆ, ಒಂದಕ್ಕೂ ಉತ್ತರ ಕೊಡ್ಲಿಲ್ಲ. ಇದು ಯಾರು ಮಾಡಿದ ತಪ್ಪು ಅಂತ ಗೊತ್ತಿಲ್ಲ. ನನ್ನ ಹಣೆ ಬರ, ನನ್ನ ವಿಧಿ. ನಾನು ಮಾಡಿದೆಲ್ಲದಕ್ಕೂ ಶಿಕ್ಷೆ ಅನುಭವಿಸ್ಬಿಟ್ಟೆ. ಆದ್ರೆ ಒಂದಂತೂ ನಿಜ, ಯಾವಾಗ ನಾನು ಸುಕೃತಿನಿಂದ ದೂರ ಆದ್ನೋ ವಿಲವಿಲ ಅಂತ ಒದ್ದಾಡ್ಬಿಟ್ಟೆ. ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಲು ನನ್ನ ಹೆಂಡತಿ. ಇನ್ಮೇಲೆ ನಾನು ಬದುಕಲ್ಲೇ ಇರಲ್ವಾ ಅಂತ ನೆನ್ಸ್ಕೊಂಡು ನಾನು ಯಾಕೆ ಬದುಕಿದ್ದೀನಿ ಅಂತ ಅನ್ಸಿದಂತೂ ನಿಜ. ಹಾಗಾಗಿ ನಾನು ಊಟ ಮಾಡ್ತಿರ್ಲಿಲ್ಲ. ಡಾಕ್ಟರ್ಗಳು ಕೊಟ್ಟಿದ್ದ ಮಾತ್ರೆನ ನಾನು ತಗೋತಾ ಇರ್ಲಿಲ್ಲ, ಹಾಗೆ ಇದ್ಬಿಡ್ತಿದ್ದೆ. ಹೋಗ್ಲಿ ಬಿಡಪ್ಪ, ಇವಾಗೆಲ್ಲ ಸರಿ ಹೋಯ್ತಲ್ಲ. ತಪ್ಪು ಮಾಡಿದ್ರೇನಪ್ಪ ಮನುಷ್ಯ ಅನ್ನೋದು. ತಪ್ಪನ್ನ ತಿದ್ಕೊಂಡು ಬದುಕೋತಿದ್ಯಲ್ಲ, ಅದು ತುಂಬಾ ದೊಡ್ಡ ಗುಣ. ಆದ್ರೆ ಮತ್ತೆ ಮತ್ತೆ ಅಂತ ತಪ್ಪುಗಳನ್ನ ಮಾಡಕ್ ಹೋಗ್ಬಾರ್ದು. ನೋಡಿ, ಈಗ ಆಗಿದ್ದಾಗೋಯ್ತು. ಇನ್ ಮುಂದೆ ಸುಖವಾಗಿ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರಿ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ, ಬೇರೆಯವ್ರ ಮಾತುಗಳಿಗೆ ಕಿವಿ ಕೊಡಬೇಡಿ. ಏನೇ ಇದ್ರೂ ನೀವಿಬ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಆಗ ಜೀವನದಲ್ಲಿ ಬಿರುಕು ಬರಲ್ಲ, ಬೇಸರನೂ ಇರಲ್ಲ. ಹೇಗೋಪ್ಪ, ಒಟ್ನಲ್ಲಿ ಮನೆಗ್ ಬಂದಿದ್ ಕಷ್ಟಗಳು ಒಂದೊಂದಾಗಿ ಎಲ್ಲ ಕಳ್ದೋಯ್ತು. ನನ್ನ ಅಳಿಯ ಮನೆಗ್ ಬಂದ,
ನನ್ ಮಗಳ ಜೀವನ ಸರಿ ಹೋಯ್ತು. ಇನ್ನೀ ಮನೇಲಿ ನಮ್ಮ ಸುಶಾಂತನಿಗೊಂದು ಜೋಡಿ ಆಗ್ಬೇಕು. ಆ ಜೋಡಿ ಎಲ್ಲಿದ್ಯೋ, ಆ ಹುಡುಗಿ ಯಾರೋ ಯಾರಿಗ್ ಗೊತ್ತು. ಯಾರ್ದದ್ಕೆ ಫೋನು? ಅರ್ಚನಾ ಫೋನ್ ಮಾಡ್ತಿದ್ದಾಳೆ. ಅರ್ಚನಾ ಅವ್ರದಾ? ಸುಶಾಂತ್, ಸುಶಾಂತ್, ಏನದ್ಗೆ? ಅರ್ಚನಾ ಫೋನ್ ಮಾಡಿದಾಳಪ್ಪ. ಹಲೋ. ಹಲೋ ಸುಶಾಂತ್. ಊಟ ಆಯ್ತಾ ಅರ್ಚನಾ? ಇನ್ನೂ ಇಲ್ಲ ಸುಶಾಂತ್. ಹೇಳಿ, ಏನ್ ವಿಷಯ? ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರಲ್ವಾ ಆ ಮಂತ್ರ ಎಷ್ಟು ವರ್ಷದಿಂದ ಜೈಲಲ್ಲಿದ್ಲು ಅಂತ? ಹಾ, ಎಸ್. ಯಾವುದೋ ಥೆಫ್ಟ್ ಕೇಸಲ್ಲಿ ಜೈಲ್ ಶಿಕ್ಷೆ ಆಗಿತ್ತು ಅಂತ. ನಿಮ್ಮನ್ನ ಮೀಟ್ ಮಾಡಿದಾಗ ಯಾವಾಗಾದ್ರೂ ಆ ಥರ ವಿಚಾರ ಆಗಿದೆ ಅಂತ ಹೇಳ್ಕೊಂಡಿದ್ಲಾ? ಇಲ್ವಲ್ಲ, ಆ ಥರ ಎಲ್ಲ ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ. ಇತ್ತೀಚೆಗೆ ಯಾವ್ದಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಏನಾದ್ರೂ ಹೇಳ್ಕೊಂಡ್ಲಾ? ಇಲ್ಲ ಅರ್ಚನಾ ಅವರೇ, ಈ ವಿಷಯವಾಗಿ ನನ್ನ ಹತ್ರ ಮಂತ್ರ ಏನೂ ಶೇರ್ ಮಾಡಿಲ್ಲ. ಯಾಕೆ ಈ ರೀತಿ ಕೇಳ್ತಿದ್ದೀರಾ? ತುಂಬಾ ದಿನ ಜೈಲಲ್ಲಿದ್ಲು ಅಂತ ಹೇಳ್ತಿದ್ದೀರಲ್ವಾ, ಯಾವ ಕಾರಣಕ್ಕೆ ಜೈಲಿಗೆ ಹೋಗಿರ್ಬೋದು? ಆ ವಿಷಯ ನಮ್ಗೇನಾದ್ರೂ ಗೊತ್ತಾದ್ರೆ ಮುಂದೆ ನಮಗೂ ಹೆಲ್ಪ್ ಆಗತ್ತಲ್ವಾ? ಇದುವರೆಗೂ ಒಂದಿನೂ ಅಪ್ಪಿತಪ್ಪಿ ಈ ವಿಚಾರವಾಗಿ ನನ್ನ ಹತ್ರ ಮಾತಾಡಿಲ್ಲ ಅವಳು. ಆದ್ರೆ ನನ್ಗೊಂದು ದೊಡ್ಡ ಆಶ್ಚರ್ಯ ಏನಂದ್ರೆ, ಇಷ್ಟು ದೊಡ್ಡ ವಿಷಯನ ಯಾರಿಗೂ ಒಂದು ಸುಳಿವು ಕೊಡ್ದಲೆ ಈ ವಿಷಯನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದಾಳೆ ನೋಡಿ ಅವಳು. ಎಂತ ಟ್ಯಾಲೆಂಟ್ ಅವಳದು. ಅದನ್ನ ಟ್ಯಾಲೆಂಟ್ ಅನ್ನಲ್ಲ ಸುಶಾಂತ್, ಕ್ರಿಮಿನಲ್ ಮೈಂಡ್ ಅಂತ ಹೇಳ್ತಾರೆ. ಅವಳು ದೊಡ್ಡ ಕ್ರಿಮಿನಲ್ಲೇ ಬಿಡಿ. ನಮ್ಮಂತವ್ರಾಗಿದ್ದಿದ್ರೆ ಇಂಥ ವಿಚಾರಗಳನ್ನೆಲ್ಲ ಯಾರ ಹತ್ರ ಆದ್ರೂ ಶೇರ್ ಮಾಡ್ಬಿಡ್ತಿದ್ವಿ. ಆದ್ರೆ ಇವಳು ಎಂತ ಕಿಲಾಡಿ ನೋಡಿ. ಈ ಕ್ಷಣದವರೆಗೂ ಒಂದು ಕ್ಲೂ ಕೂಡ ಯಾರ ಹತ್ರನೂ ಬಿಟ್ಕೊಟ್ಟಿಲ್ವಲ್ಲ ಅವಳು. ಅದ್ ಸರಿ, ಬಟ್ ಇವಾಗ ಅವಳ ಹಿನ್ನೆಲೆ ಏನು ಅಂತ ನಾವ್ ಹೇಗ್ ತಿಳ್ಕೊಳ್ಳೋದು? ನಾನು ಅದೇ ವಿಷಯ ಯೋಚನೆ ಮಾಡ್ತಾ ಇದ್ದೆ. ನಮ್ಮನೇಲೂ ಏನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರೂ ಬಿಟ್ಟಿದ್ದಾಳ ಅಂತ ಒಂದ್ಸಲಿ ಚೆಕ್ ಮಾಡಿ ನೋಡ್ದೆ. ಏನಾದ್ರೂ ಸಿಕ್ತಾ ಅಟ್ಲೀಸ್ಟ್? ಇಲ್ಲ, ಸಿಕ್ಕಿಲ್ಲ. ಅವಳು ಮಹಾನ್ ಕ್ರಿಮಿನಲ್. ಒಂದ್ ಚಿಕ್ಕ ಸುಳಿವನ್ನು ಬಿಟ್ಕೊಟ್ಟಿಲ್ಲ ಅವಳು. ಹೀಗೆಲ್ಲ ನಡೆಯುತ್ತೆ ಅಂತ ಅವಳಿಗೆ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಒಂದು ಡಾಕ್ಯುಮೆಂಟ್ಸ್ ನಿಮ್ ಕೈಗೆ ಸಿಗದೆ ಇರೋ ಹಾಗೆ ಎಲ್ಲ ತಗೊಂಡೋಗಿದ್ದಾಳೆ ಅವಳು. ಎಸ್, ಯು ಆರ್ ಕರೆಕ್ಟ್. ಅಣ್ಣ ಅದಕ್ಕೆ ಮನೆಗೆ ಬರೋಕ್ಕಿಂತ ಮುಂಚೆ ಅಮ್ಮನ್ನ ರೂಮಿಗೆ ಕೂಡಾಕ್ ಬಿಟ್ಟು ಇವಳಿಗೆ ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿದ್ದಾಳೆ ಅಂದ್ರೆ ಎಲ್ಲ ಪ್ರೀ ಪ್ಲಾನೇ ಅವಳದು.